ಎಲ್ರಿಗೂ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿಗಳೇ, ಮೆಸೊಪೊಟೇಮಿಯಾ ನಾಗರಿಕತೆ ಅಂತಕ್ಕಂಥ ಒಂದು ಅಧ್ಯಾಯವನ್ನು ಮುಕ್ತಾಯಗೊಳಿಸಿದ ನಂತರ ಸದ್ಯ ನಾವು ಚರ್ಚೆ ಮಾಡ್ತಕ್ಕಂಥ ಮತ್ತೊಂದು ಪ್ರಮುಖ ನಾಗರಿಕತೆ ಯಾವುದಪ್ಪ ಅಂತಂದರೆ ಚೀನಾ ನಾಗರಿಕತೆ, ಚೀನೀಸ್ ಸಿವಿಲೈಜೇಷನ್ ಅಥವಾ ಚೈನೀಸ್ ಸಿವಿಲೈಜೇಷನ್. ಹೀಗೆ ಈ ಚೀನಾ ನಾಗರಿಕತೆಯನ್ನು ತೆಗೆದುಕೊಂಡಾಗ ಪ್ರಾಚೀನ ನಾಗರಿಕತೆಗಳ ಇತಿಹಾಸ ಅಂತಕ್ಕಂಥ ಒಂದು ಅಧ್ಯಾಯದಲ್ಲಿ ಕಂಡುಬರ್ತಕ್ಕಂಥ ಮೂರನೇ ಒಂದು ಪ್ರಮುಖ ನಾಗರಿಕತೆ. ಹೀಗಾಗಿ ಈ ಒಂದು ನಾಗರಿಕತೆಯನ್ನು ತೆಗೆದುಕೊಂಡಾಗ ಈ ನಾಗರಿಕತೆ ಆರಂಭಗೊಂಡಿದ್ದು ಯಾವಪ್ಪ ಅಂದ್ರೆ ಕ್ರಿಸ್ತಪೂರ್ವ 5000 ಹೊತ್ತಿಗೆ. ಯಾವಾಗ್ರಿ? ಕ್ರಿಸ್ತಪೂರ್ವ 5000 ಹೊತ್ತಿಗೆ ಏನಾಗತ್ತಪ್ಪ ಅಂದ್ರೆ ಈ ಒಂದು ನಾಗರಿಕತೆ ಆರಂಭ ಆಗತ್ತೆ. ಹೀಗಾಗಿ ಈ ಆರಂಭಗೊಂಡಿರ್ತಕ್ಕಂಥ ಈ ಒಂದು ಚೀನಾ ನಾಗರಿಕತೆಯಲ್ಲಿ ಸದ್ಯದ ಅವಧಿಯಲ್ಲಿ ಹಾಗೂ ಈ ಒಂದು ಚೀನಾದ ನಾಗರಿಕತೆ ಅಂತಕ್ಕಂಥ ಒಂದು ಅಧ್ಯಾಯದಲ್ಲಿ ನಾವು ಒಂದು ಯಾವ ವಿಷಯಗಳ ಬಗ್ಗೆ ಚರ್ಚೆಯನ್ನು ಕೈಗೊಳ್ತೀವಪ್ಪ ಅಂದ್ರೆ, ಉದಾಹರಣೆಗೆ ಈ ಒಂದು ಚೀನಾ ನಾಗರಿಕತೆ ಆರಂಭಗೊಂಡ ನಂತರ ಈ ಒಂದು ಚೀನಾದಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ರಾಜಮನೆತನಗಳ ಹಿನ್ನೆಲೆ ಆಗಿರ್ಬೋದು, ಅಲ್ಲಿ ಕಂಡು ಬರ್ತಕ್ಕಂಥ ಜನರ ಒಂದು ಸಮಾಜ ಆಗಿರ್ಬೋದು, ಅಲ್ಲಿ ಕಂಡು ಬರ್ತಕ್ಕಂಥ ಜನರ ಒಂದು ಆರ್ಥಿಕತೆ ಆಗಿರ್ಬೋದು, ಅವರ ಕಾಲಾವಧಿಯಲ್ಲಿ ಕಂಡು ಬರ್ತಕ್ಕಂಥ ಒಂದು ಪ್ರಮುಖ ಧರ್ಮಾಚರಣೆಗಳಾಗಿರ್ಬೋದು, ಹೀಗೆ ಈ ಎಲ್ಲ ಅಂಶಗಳನ್ನ ನೋಡುವುದರ ಜೊತೆಗೆ ಇದೇ ಚೀನಾದಲ್ಲಿ ನಾವು ಏನ್ ಮಾಡ್ತೀವಪ್ಪ ಅಂದ್ರೆ ಚೀನಿಯರ ಪ್ರಮುಖ ಸಂಶೋಧನೆಗಳ ಬಗ್ಗೆ ತಿಳಿದುಕೊಳ್ತೀವಿ. ಉದಾಹರಣೆಗೆ ಚೀನಾ ನಾಗರಿಕತೆ ಅಂತ ತೆಗೆದುಕೊಂಡಾಗ ಇವತ್ತು ಜನಸಂಖ್ಯೆಯಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿರ್ತಕ್ಕಂಥ ಒಂದು ರಾಷ್ಟ್ರ. ಇಡೀ ವಿಶ್ವದ ಒಟ್ಟು ಜನಸಂಖ್ಯೆ ಅಂತ ತೆಗೆದುಕೊಂಡಾಗ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ರಾಷ್ಟ್ರ ಯಾವುದು ಅಂದಾಗ ಚೀನಾ. ಹೀಗೆ ಕೇವಲ ಜನಸಂಖ್ಯೆಯಲ್ಲಿ ಮಾತ್ರ ಪ್ರಥಮ ಸ್ಥಾನದಲ್ಲಿ ಇರುವುದು ಅಷ್ಟೇ ಅಲ್ಲದೆ ಇದೇ ಚೀನಿಯರು ತಂತ್ರಜ್ಞಾನ ಕ್ಷೇತ್ರದಲ್ಲೂ ಸಹ ಇವತ್ತಿಗೂ ಸಹ ಏನಾಗಿರಪ್ಪ ಅಂದ್ರೆ ಮುಂದುವರಿದಾರೆ. ಹೀಗಾಗಿ ಇವತ್ತಿನ ವಿಷಯವನ್ನು ಹೊರತುಪಡಿಸಿ ಈ ಒಂದು ಚೀನಾದ ನಾಗರಿಕತೆ ತೆಗೆದುಕೊಂಡಾಗ ಇಲ್ಲಿ ಕೇವಲ ನಾವು ಚೀನಾದ ನಾಗರಿಕತೆಯನ್ನು ಮಾತ್ರ ಅಧ್ಯಯನ ಮಾಡದೆ ಈ ಒಂದು ಚೀನಿಯರು ವಿಶ್ವಕ್ಕೆ ಕೊಟ್ಟಿರ್ತಕ್ಕಂಥ ಪ್ರಮುಖ ಕೊಡುಗೆಗಳ ಬಗ್ಗೆ, ಉದಾಹರಣೆಗೆ ವೈಜ್ಞಾನಿಕ ಕ್ಷೇತ್ರಕ್ಕೆ ಸಂಬಂಧಿಸಿದಂತ ಹಲವಾರು ಸಂಶೋಧನೆಗಳನ್ನ ಮಾಡ್ತಾರೆ. ಯಾರೀ? ಈ ಒಂದು ಚೀನಿಯರು. ಹೀಗೆ ಆ ಎಲ್ಲ ವಿಷಯಗಳ ಬಗ್ಗೆಯೂ ಸಹ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಈ ಒಂದು ಅಧ್ಯಾಯದಲ್ಲಿ ಚರ್ಚೆನ ಕೈಗೊಳ್ತು. ತದನಂತರದಲ್ಲಿ ಚೀನಾದಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ 3 ಜನ ತತ್ವಜ್ಞಾನಿಗಳು, ಕನ್ಫ್ಯೂಸಿಯಸ್, ಲಾವೋತ್ಸೆ, ಮೆನ್ಸಿಯಸ್. ಹೀಗೆ ಈ 3 ಜನ ತತ್ವಜ್ಞಾನಿಗಳು. ಹೀಗೆ ಒಟ್ಟಾರೆಯಾಗಿ ಈ ಒಂದು ಎಲ್ಲ ಅಂಶಗಳನ್ನ ಏನ್ ಮಾಡ್ತೀವಪ್ಪ ಅಂತಂದ್ರೆ ಈ ಒಂದು ಚೀನಾದ ನಾಗರಿಕತೆ ಅಂತಕ್ಕಂಥ ಒಂದು ಅಧ್ಯಾಯದಲ್ಲಿ ಚರ್ಚೆಯನ್ನು ಕೈಗೊಳ್ತು. ಹೀಗಾಗಿ ಚೀನಾದ ನಾಗರಿಕತೆ ತೆಗೆದುಕೊಂಡಾಗ ಇದು ಮೆಸೊಪೊಟೇಮಿಯಾ ನಾಗರಿಕತೆಯ ನಂತರ ಸದ್ಯ ನಾವು ಚರ್ಚೆ ಮಾಡ್ತಕ್ಕಂಥ ಮತ್ತೊಂದು ಪ್ರಮುಖ ಮೂರನೇ ನಾಗರಿಕತೆ. ಮೊದಲನೇ ನಾಗರಿಕತೆ ಯಾವುದನ್ನು ಚರ್ಚೆ ಮಾಡಿದ್ರಿ? ಈಜಿಪ್ಟ್ ಅಂತಕ್ಕಂಥ ಒಂದು ನಾಗರಿಕತೆ ಬಗ್ಗೆ. ಎರಡನೇದಾಗಿ ಮೆಸೊಪೊಟೇಮಿಯಾ ಅಂತಕ್ಕಂಥ ನಾಗರಿಕತೆ ಬಗ್ಗೆ. ಮೂರನೇದಾಗಿ ಚೀನಾದ ನಾಗರಿಕತೆ. ಹೀಗಾಗಿ ಚೀನಾದ ನಾಗರಿಕತೆ ತೆಗೆದುಕೊಂಡಾಗ ಮೊದಲಿಗೆ ನಾಗರಿಕತೆಯನ್ನು ನೋಡೋಕ್ಕಿಂತ ಮುಂಚೆ ಮೂಲತಃ ಚೀನಾ ಅಂತಕ್ಕಂಥ ಒಂದು ಪದದ ಹಿನ್ನೆಲೆಗೆ ಬಂದಾಗ ಚೀನಾ ಅಂತಕ್ಕಂಥ ಪದ ಬಂದಿದ್ದು ಮೂಲತಃ ಚಿನ್ ಅಂತಕ್ಕಂಥ ಒಂದು ಪದದಿಂದ. ಯಾವ ಪದದಿಂದ ರೀ? ಚಿನ್ ಅಂತಕ್ಕಂಥ ಒಂದು ಪದದಿಂದ ಚೀನಾ ಅಂತಕ್ಕಂಥ ಪದ. ಹೀಗಾಗಿ ಚಿನ್ ಅಂತಕ್ಕಂಥ ಪದ ಹೋಗಿ ಚೀನಾ ಆಯಿತು. ಹೀಗಾಗಿ ಈ ಹಿನ್ನೆಲೆ ಇಟ್ಟುಕೊಂಡು ಈ ಚೀನಾ ನಾಗರಿಕತೆ ಅಂತ ತೆಗೆದುಕೊಂಡಾಗ ಈ ಒಂದು ಚೀನಾ ನಾಗರಿಕತೆ ಬೆಳಕಿಗೆ ಬಂದಿದ್ದು ಅಥವಾ ಆರಂಭಗೊಂಡಿದ್ದು ಯಾವಪ್ಪ ಅಂದ್ರೆ ಕ್ರಿಸ್ತಪೂರ್ವ 5000 ಹೊತ್ತಿಗೆ. ಹೀಗೆ ಕ್ರಿಸ್ತಪೂರ್ವ 5000 ಹೊತ್ತಿಗೆ ಆರಂಭಗೊಂಡಿರ್ತಕ್ಕಂಥ ಈ ಒಂದು ನಾಗರಿಕತೆಯ ಇತಿಹಾಸ ನಮ್ಮ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಎಲ್ಲಿಯವರೆಗೆ ಕಂಡು ಬರ್ತದಪ್ಪ ಅಂದ್ರೆ ಕ್ರಿಸ್ತಪೂರ್ವ 5000 ಹೇಳಿಕೊಂಡು ಕ್ರಿಸ್ತ ಶಕ 1911 ಇಲ್ಲಿಯವರೆಗೆ ಏನಾಗತ್ತಪ್ಪ ಅಂದ್ರೆ ಈ ಒಂದು ಮನೆತನ ಅಥವಾ ಈ ಒಂದು ಚೀನಿಯರ ಇತಿಹಾಸದ ಬಗ್ಗೆ ಅಧ್ಯಯನ ಮಾಡ್ತು. ಹೀಗೆ ಪೂರ್ವ 5000 ಹಿಡ್ಕೊಂಡು ಕ್ರಿಸ್ತ ಶಕ 1911 ಕಂಡು ಬರ್ತಕ್ಕಂಥ ಅಖಂಡ ಇತಿಹಾಸವನ್ನು ತೆಗೆದುಕೊಂಡಾಗ ಆ ಅಖಂಡ ಇತಿಹಾಸದಲ್ಲಿನ ಕೆಲವೊಂದಿಷ್ಟು ವಿಷಯಗಳನ್ನ ಏನಪ್ಪ ಅಂದ್ರೆ ಸಂಪೂರ್ಣವಾಗಿ ಕಣ್ಮರೆಗೊಳ್ತಾವ. ಉದಾಹರಣೆಗೆ ಕ್ರಿಸ್ತಪೂರ್ವ 5000 ಹಿಡ್ಕೊಂಡು ಕ್ರಿಸ್ತಪೂರ್ವ 1500 ಈ ಒಂದು ಅವಧಿ ಇತಿಹಾಸ ನೋಡ್ತಕ್ಕಂಥ ಸಂದರ್ಭದಲ್ಲಿ ಕ್ರಿಸ್ತಪೂರ್ವ 5000 ಹಿಡ್ಕೊಂಡು ಕ್ರಿಸ್ತಪೂರ್ವ 1500 ಇಲ್ಲಿಯವರೆಗಿನ ಒಂದು ಇತಿಹಾಸವನ್ನು ಅಧ್ಯಯನ ಮಾಡಲಿಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಮೂಲಾಧಾರಗಳು ನಮಗೆ ದೊರಕುವುದಿಲ್ಲ. ಹೀಗಾಗಿ ಈ ಹಿನ್ನೆಲೆ ಇಟ್ಟುಕೊಂಡು ಈ ಅವಧಿಯ ಸುಮಾರು 3500 ವರ್ಷಗಳ ಇತಿಹಾಸ ಏನಕ್ಕಪ್ಪ ಅಂದ್ರೆ ಸಂಪೂರ್ಣವಾಗಿ ಕಣ್ಮರೆಗೊಂಡದ್ದು. ಯಾರ ಇತಿಹಾಸದಲ್ಲಿ? ಚೀನಿಯರ ಇತಿಹಾಸದಲ್ಲಿ. ಇದು 5000 ಹೊತ್ತಿಗೆ ಆರಂಭಗೊಂಡರೂ ಸಹ ಈ 5000 ಹಿಡಿದುಕೊಂಡು ಸುಮಾರು ಕ್ರಿಸ್ತಪೂರ್ವ 1500 ಇತಿಹಾಸವನ್ನು ಅಧ್ಯಯನ ಮಾಡಲಿಕ್ಕೆ ಯಾವುದೇ ಒಂದು ಮೂಲಾಧಾರಗಳು ದೊರಕುವುದಿಲ್ಲ.
ಹೀಗಾಗಿ ಈ ಹಿನ್ನೆಲೆ ಇಟ್ಟುಕೊಂಡು ಇಲ್ಲಿಯವರೆಗಿನ ಎಲ್ಲ ಇತಿಹಾಸ ಡಿಸ್ಅಪಿಯರ್ ಆಗಿದೆ ಅಥವಾ ಸಂಪೂರ್ಣವಾಗಿ ಒಂದು ಕಣ್ಮರೆಗೊಂಡಿದೆ. ಆದರೆ ಕ್ರಿಸ್ತಪೂರ್ವ 1500ರಿಂದ ಹಿಡ್ಕೊಂಡು ಕ್ರಿಸ್ತ ಶಕ 1911 ಇಲ್ಲಿಯವರೆಗಿನ ಒಂದು ನೈಜ ಇತಿಹಾಸವನ್ನು ನಾವು ಸಂಪೂರ್ಣವಾಗಿ ಅಧ್ಯಯನ ಮಾಡ್ತೇವೆ. ಎಲ್ಲಿಂದ್ರ ರೀ? ಕ್ರಿಸ್ತಪೂರ್ವ 1500 ಹಿಡ್ಕೊಂಡು ಕ್ರಿಸ್ತ ಶಕ 1911 ಇಲ್ಲಿವರೆಗೆ ಕಂಡು ಬರ್ತಕ್ಕಂಥ ಒಂದು ಎಲ್ಲ ಇತಿಹಾಸವನ್ನು ಅಧ್ಯಯನ ಮಾಡಲಿಕ್ಕೆ ನಮಗೆ ಮೂಲಾಧಾರಗಳು ಕಂಡು ಬರ್ತಾವೆ. ಉದಾಹರಣೆಗೆ ಪೌರಾಣಿಕ ಮೂಲಾಧಾರಗಳನ್ನ ಆಧಾರವಿಟ್ಟುಕೊಂಡು ಈ ಅವಧಿಯ ಇತಿಹಾಸ ಅಧ್ಯಯನ ಮಾಡ್ತೇವೆ. ಇನ್ನು ಎಷ್ಟು ವರ್ಷಗಳ ಅವಧಿ ಇತಿಹಾಸ ಕಣ್ಮರೆಗೊಂಡತ್ ಹೇಳ್ರಿ? ಸುಮಾರು 3500 ವರ್ಷಗಳ ಇತಿಹಾಸ ಕಣ್ಮರೆಗೊಂಡೈತಿ. ಕಾರಣ ಲಿಖಿತ ಮೂಲಾಧಾರಗಳು ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂಥ ಮೂಲಾಧಾರಗಳು ದೊರಕದೇ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈ ಅವಧಿಯ ಇತಿಹಾಸ ಕಣ್ಮರೆಗೊಳ್ಳತೈತಿ. ಈ ಕಣ್ಮರೆಗೊಂಡರೂ ಸಹ ನಮಗೆ ನೈಜ ಇತಿಹಾಸ ಕಂಡು ಬರೋದು ಎಲ್ಲಿಂದಪ್ಪ ಅಂತಂದ್ರೆ ಕ್ರಿಸ್ತಪೂರ್ವ 1500 ಹಿಡ್ಕೊಂಡು ಕ್ರಿಸ್ತ ಶಕ 1911 ಈ ಅವಧಿಯ ಒಂದು ಎಲ್ಲ ಇತಿಹಾಸವನ್ನು ತಿಳಿದುಕೊಳ್ಳಲಿಕ್ಕೆ ನಮಗೆ ಪೌರಾಣಿಕ ಆಧಾರಗಳು ಕಂಡು ಬರ್ತಾವೆ. ಅವುಗಳನ್ನ ಆಧಾರವಿಟ್ಕೊಂಡು ನಾವು ಈ ಒಂದು ಚೀನಿಯರ ಇತಿಹಾಸವನ್ನು ಅಧ್ಯಯನ ಮಾಡ್ತಾವೆ. ಕ್ಲಾರಿಫೈ ಆಯ್ತ್ರಿ? ಚೀನಾ ನಾಗರಿಕತೆ ಆರಂಭಗೊಂಡಿದ್ದು ಕ್ರಿಸ್ತಪೂರ್ವ 5000 ಹೊತ್ತಿಗೆ. ಇನ್ನು 5000 ಹಿಡ್ಕೊಂಡು ನಮಗೆ ಈ ಒಂದು ಚೀನಿಯರ ಇತಿಹಾಸ ಎಲ್ಲಿವರೆಗೆ ಸಂಬಂಧಪಡತ್ರಿ? ಕ್ರಿಸ್ತ ಶಕ 1911 ಇನ್ನು ಇಲ್ಲಿವರೆಗೆ ಕಂಡು ಬರ್ತಕ್ಕಂಥ ಇತಿಹಾಸವನ್ನ ಎಲ್ಲವನ್ನೂ ಅಧ್ಯಯನ ಮಾಡೋದಿಲ್ಲ ನಾವು. ಕಾರಣ ಏನ್ರಿ? ಕೆಲವೊಂದಿಷ್ಟು ಇತಿಹಾಸ ಕಣ್ಮರೆಗೊಳ್ಳೋದು. ಕಾರಣ ಆ ಒಂದು ಇತಿಹಾಸವನ್ನು ಅಧ್ಯಯನ ಮಾಡಲಿಕ್ಕೆ ಮೂಲಾಧಾರಗಳು ಕಂಡು ಬಂದಿಲ್ಲ. ಸುಮಾರು 3500 ವರ್ಷಗಳ ಇತಿಹಾಸ ಕಣ್ಮರೆಗೊಳ್ಳೋದು. ಆ ಒಂದು ಇತಿಹಾಸ ನಮಗೆ ಕಂಡು ಬರುವುದಿಲ್ಲ. ಇನ್ನು ಕ್ರಿಸ್ತಪೂರ್ವ 1500 ಹಿಡ್ಕೊಂಡು ಕ್ರಿಸ್ತ ಶಕ 1911 ಈ ಅವಧಿಯ ಎಲ್ಲ ಇತಿಹಾಸವನ್ನು ಅಧ್ಯಯನ ಮಾಡ್ಲಿಕ್ಕೆ ನಮಗೇನಾಕತ್ರಿ? ಮೂಲಾಧಾರಗಳು ಕಂಡು ಬರ್ತಾವ. ಹೀಗಾಗಿ ಆ ಮೂಲಾಧಾರಗಳನ್ನ ಆಧಾರವಿಟ್ಟುಕೊಂಡು ನಾವು ಇಲ್ಲಿ ಈ ಒಂದು ಅವಧಿಯ ಇತಿಹಾಸವನ್ನು ಅಧ್ಯಯನ ಮಾಡ್ತೀವಿ. ಹೀಗೆ ಒಟ್ಟಾರೆಯಾಗಿ ಚೀನಾದ ನಾಗರಿಕತೆ ಅಂತ ತೆಗೆದುಕೊಂಡಾಗ ಈ ಒಂದು ಚೀನಾದ ನಾಗರಿಕತೆಯನ್ನು ನೋಡ್ತಕ್ಕಂಥ ಸಂದರ್ಭದಲ್ಲಿ ಈ ಚೀನಾ ನಾಗರಿಕತೆ ಹುಟ್ಟಿಕೊಂಡಿದ್ದು ಮುಖ್ಯವಾಗಿ 3 ನದಿಗಳ ದಂಡೆ. ಎಷ್ಟು ನದಿಗಳಂದ್ರಿ? 3 ನದಿಗಳ ದಂಡೆ. ಆ 3 ನದಿಗಳಪ್ಪ ಅಂದ್ರ ನಾರ್ತರ್ನ್ ಸೈಡ್ ಉತ್ತರದಲ್ಲಿ ಕಂಡು ಬರ್ತಕ್ಕಂತಹ ವ್ಯಾಂಗ್ಹೋ ಮತ್ತು ಆಂಗತ್ಸೈ ಅಂತಕ್ಕಂಥ ನದಿಗಳು ಇವು ಉತ್ತರದಲ್ಲಿ ಕಂಡು ಬರ್ತಾವ್ರಿ. ಚೀನಾ ನಾಗರಿಕತೆ ಹುಟ್ಟಿಕೊಂಡಿದ್ದು 3 ನದಿಗಳ ದಂಡೆ. ಉತ್ತರದಲ್ಲಿ ಕಂಡು ಬರ್ತಕ್ಕಂಥ ಹ್ವಾಂಗ್ಹೋ ಮತ್ತು ಆಂಗತ್ಸೆ ಅಂತಕ್ಕಂಥ ನದಿಗಳು, ದಕ್ಷಿಣದಲ್ಲಿ ಕಂಡು ಬರ್ತಕ್ಕಂತಹ ಅಥವಾ ನಾರ್ತರ್ನ್, ಇದು ಸೌತರ್ನ್. ದಕ್ಷಿಣದಲ್ಲಿ ಕಂಡು ಬರ್ತಕ್ಕಂತಹ ಯಾಂಗ್ಸಿಕಿಯಾಂಗ್. ಹೀಗೆ ಈ ನದಿಗಳ ದಂಡೆ ಯಾವ ನಾಗರಿಕತೆ ಹುಟ್ಟಿಕೊಂಡಿತ್ತಪ್ಪ ಅಂದ್ರೆ ಚೀನಾದ ನಾಗರಿಕತೆ. ಅಲ್ಲಿ ಹೇಗೆ ನೈಲ್ ನದಿಯ ದಂಡೆ ಈಜಿಪ್ಟ್ ನಾಗರಿಕತೆ ಹುಟ್ಟಿಕೊಂಡಿತ್ತು. ಯುಪ್ರೇಟಿಸ್ ಮತ್ತು ಟೈಗ್ರಿಸ್ ನದಿಗಳ ದಂಡೆ ಮೆಸೊಪೊಟೇಮಿಯಾ ನಾಗರಿಕತೆ ಹುಟ್ಟಿಕೊಂಡಿತ್ತು. ಅದೇ ರೀತಿಯಾಗಿ ಚೀನಾ ನಾಗರಿಕತೆ ಹುಟ್ಟಿಕೊಂಡಿದ್ದು ಉತ್ತರದಲ್ಲಿ ಕಂಡು ಬರ್ತಕ್ಕಂಥ ವ್ಯಾಂಗ್ಹೋ ಮತ್ತು ಆಂಗತ್ಸೆ ಅಂತಕ್ಕಂಥ ನದಿಗಳು, ದಕ್ಷಿಣದಲ್ಲಿ ಕಂಡು ಬರ್ತಕ್ಕಂಥ ಆಂಗ್ಸಿಕಿಯಾಂಗ್. ಹೀಗೆ ಈ ಒಂದು ನದಿಗಳಲ್ಲಿ ಹುಟ್ಟಿಕೊಂಡಿರ್ತಕ್ಕಂಥ ಒಂದು ಮುಖ್ಯ ನಾಗರಿಕತೆಯೇ ಚೀನಾದ ನಾಗರಿಕತೆ. ಇನ್ನು ಈ ನಾಗರಿಕತೆ ಹುಟ್ಟಿಕೊಳ್ಳಿ ಕಂಡು ಬರ್ತಕ್ಕಂಥ ಪ್ರಮುಖ ನದಿಗಳನ್ನ ನೋಡಿದ ನಂತರ ಈ ಒಂದು ನಾಗರಿಕತೆ ಆರಂಭವಾಗ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಕಂಡು ಬರ್ತಕ್ಕಂಥ ಅವರ ಒಂದು ಭೌಗೋಳಿಕ ಹಿನ್ನೆಲೆಯನ್ನು ತೆಗೆದುಕೊಂಡಾಗ ಫಿಸಿಕಲ್ ಫ್ಯೂಚರ್ಸ್ ಅಂತ ಕರಿತೀವಿ ನಾವು. ಏನಂತ ಕರೀತಾರೆ? ಫಿಸಿಕಲ್ ಫ್ಯೂಚರ್ಸ್. ಉದಾಹರಣೆಗೆ ಈಜಿಪ್ಟ್ ನಾಗರಿಕತೆಯನ್ನು ಅಧ್ಯಯನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈಜಿಪ್ಟ್ ನಾಗರಿಕತೆ ಏನಾಗೈತ್ರಿ? ಅದು ನ್ಯಾಚುರಲ್ ಡಿಪೆಂಡ್ಸ್, ನೈಸರ್ಗಿಕ ಭದ್ರತೆಯನ್ನು ಹೊಂದಿತ್ತು. ಅದೇ ರೀತಿಯಾಗಿ ಮೆಸೊಪೊಟೇಮಿಯಾ ಬಂದಾಗ ಅದು ನೈಸರ್ಗಿಕವಾಗಿರ್ತಕ್ಕಂಥ ಒಂದು ಭದ್ರತೆಯನ್ನು ಹೊಂದಿರಲಿಲ್ಲ. ಆದರೆ ಚೀನಾದ ನಾಗರಿಕತೆ ತೆಗೆದುಕೊಂಡಾಗ ಇದು ಸಹ ತನ್ನದೇ ಆಗಿರ್ತಕ್ಕಂಥ ಒಂದು ನೈಸರ್ಗಿಕ ಭದ್ರತೆಯನ್ನು ಹೊಂದಿತ್ತು. ಹೀಗಾಗಿ ಈ ಹಿನ್ನೆಲೆ ಇಟ್ಕೊಂಡು ಇದು ಸಾವಿರಾರು ವರ್ಷಗಳ ಕಾಲ ಅಸ್ತಿತ್ವದಲ್ಲಿ ಕಂಡು ಬಂತು. ಯಾವ ನಾಗರಿಕತೆ ರೀ? ಈ ಒಂದು ಚೀನಾದ ನಾಗರಿಕತೆ. ಹೀಗಾಗಿ ಈ ಹಿನ್ನೆಲೆ ಇಟ್ಕೊಂಡು ಈ ಒಂದು ಚೀನಾ ನಾಗರಿಕತೆ ಬೆಳಕಿಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಕಂಡು ಬರ್ತಕ್ಕಂಥ ಒಂದು ಭೌಗೋಳಿಕ ಲಕ್ಷಣಗಳನ್ನ ತೆಗೆದುಕೊಂಡಾಗ ಇದನ್ನು ಜಿಯೋಗ್ರಫಿಕಲ್ ಫ್ಯೂಚರ್ಸ್ ಅಂತಾನೂ ಕರಿಬಹುದು ಅಥವಾ ಫಿಸಿಕಲ್ ಫ್ಯೂಚರ್ಸ್ ಅಂತಾನೂ ಕರಿಬಹುದು. ಹೀಗಾಗಿ ಈ ಒಂದು ಚೀನಿಯ ದೇಶದ ಒಂದು ಭೌತಿಕ ಲಕ್ಷಣ ಅಥವಾ ಭೌಗೋಳಿಕ ಲಕ್ಷಣವನ್ನು ತೆಗೆದುಕೊಂಡಾಗ ಇದು ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ, ಈಸ್ಟ್, ವೆಸ್ಟ್, ನಾರ್ತ್, ಸೌತ್, ಹೀಗೆ ಈ ಚೀನಾ ದೇಶದ ಒಂದು 4 ಭಾಗಗಳನ್ನ ತೆಗೆದುಕೊಂಡಾಗ ಅಥವಾ 4 ದಿಕ್ಕುಗಳನ್ನು ತೆಗೆದುಕೊಂಡಾಗ ಇದು ಉತ್ತರದಲ್ಲಿ ಡೆಸರ್ಟ್ ಅಂದ್ರ ಮರುಭೂಮಿಯನ್ನು ಹೊಂದೈತಿ.
ಚೀನಾ ದೇಶದ ಒಂದು ಭೌಗೋಳಿಕ ಹಿನ್ನೆಲೆ ನೋಡ್ತಕ್ಕಂಥ ಸಂದರ್ಭದಲ್ಲಿ ಇದು ಉತ್ತರಕ್ಕೆ ಮರುಭೂಮಿಯನ್ನು ಹೊಂದೈತಿ. ಪೂರ್ವ ಅಂತ ಬಂದಾಗ ಇದು ಪೆಸಿಫಿಕ್ ಓಷಿಯನ್, ಇದು ಶಾಂತ ಸಾಗರವನ್ನು ಹೊಂದೈತಿ. ಯಾವ ಸಾಗರವನ್ರಿ? ಶಾಂತ ಸಾಗರವನ್ನ, ಪೆಸಿಫಿಕ್ ಓಷಿಯನ್ ಅಥವಾ ಪೆಸಿಫಿಕ್ ಮಹಾಸಾಗರ ಅಂತ ಕರಿತೀವಿ ನಾವು. ಉತ್ತರಕ್ಕೆ ಮರುಭೂಮಿಯನ್ನ, ಪೂರ್ವಕ್ಕೆ ಪೆಸಿಫಿಕ್ ಮಹಾಸಾಗರ ಹಾಗೂ ಪಶ್ಚಿಮ ತೆಗೆದುಕೊಂಡಾಗ ಇದು ಹಿಮಾಲಯನ್ ಅಥವಾ ಹಿಮಾಲಯ ಪರ್ವತನ ಒಳಗೊಂಡೈತಿ. ಉತ್ತರಕ್ಕೆ ಮರುಭೂಮಿ, ಪೂರ್ವಕ್ಕೆ ಪೆಸಿಫಿಕ್ ಮಹಾಸಾಗರ, ಪಶ್ಚಿಮಕ್ಕೆ ಹಿಮಾಲಯ ಪರ್ವತಗಳು, ದಕ್ಷಿಣದಲ್ಲಿ ಭೂಭಾಗಗಳು. ಹೀಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಗಡಿ ಭದ್ರತೆಗಳನ್ನ ಹಾಗೂ ನೈಸರ್ಗಿಕ ಲಕ್ಷಣಗಳನ್ನ ಒಳಗೊಂಡ ಕಾರಣಕ್ಕಾಗಿ ಈ ಒಂದು ಚೀನಾದ ಮೇಲೆ ಪದೇ ಪದೇ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ವಿದೇಶಿಗರ ದಾಳಿ ಆಗಲಿಲ್ಲ. ಈ ಹಿನ್ನೆಲೆಯಲ್ಲಿ ಈ ಎಲ್ಲ ಒಂದು ಲಭ್ಯತೆಯನ್ನು ಪಡೆದುಕೊಂಡಿರ್ತಕ್ಕಂಥ ಈ ಒಂದು ಅವಧಿಯಲ್ಲಿ ಹುವಾಂಗೋ, ಆಂಗತ್ಸೆ ಮತ್ತು ಆಂಗ್ ಸಿಕಿಯಾಂಗ್ ಅಂತಕ್ಕಂಥ ನದಿಗಳ ದಂಡೆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ನಾಗರಿಕತೆ ಆರಂಭ ಆಯಿತು. ಆ ಒಂದು ನಾಗರಿಕತೆಯೇ ಚೀನಾದ ನಾಗರಿಕತೆ. ಇದು ಚೀನಾ ನಾಗರಿಕತೆ ಹುಟ್ಟಿಕೊಳ್ಳಲಿಕ್ಕೆ ಕಂಡುಬರ್ತಕ್ಕಂಥ ಎರಡು ನದಿಗಳು ಹಾಗೂ ಚೀನಾ ನಾಗರಿಕತೆ ಆರಂಭವಾಗತಕ್ಕಂಥ ಸಂದರ್ಭದಲ್ಲಿ ಕಂಡುಬರ್ತಕ್ಕಂಥ ಅಲ್ಲಿನ ಒಂದು ಭೌಗೋಳಿಕ ಸ್ಥಿತಿಗತಿ. ಇನ್ನು ಇವೆಲ್ಲವುಗಳನ್ನು ನೋಡಿದ ನಂತರ ಈ ಒಂದು ಚೀನಾದಲ್ಲಿ ಕಂಡುಬರ್ತಕ್ಕಂಥ ಜನರ ಒಂದು ಜನಾಂಗದ ಹಿನ್ನೆಲೆಗೆ ಬಂದಾಗ ಅಲ್ಲಿ ಹೆಂಗ ಈಜಿಪ್ತಿನಲ್ಲಿ ಕಕೇಶನ್ ಅಂತಕ್ಕಂಥ ಜನಾಂಗ, ಮೆಸೊಪೊಟೇಮಿಯಾದಲ್ಲಿ ಅಮೋರಿಯನ್ನರು, ಅಕ್ಕಾಡಿಯನ್ನರು, ಅಸೀರಿಯನ್ನರು, ಸುಮೇರಿಯನ್ನರು, ಚಾಲ್ಡಿಯನ್ನರು, ಹೀಗೆ ಈ 5 ಜನಾಂಗಗಳು ಕಂಡು ಬಂದವು. ಅದೇ ರೀತಿಯಾಗಿ ಈ ಚೀನಾದಲ್ಲಿಯೂ ಕಂಡು ಬರ್ತಕ್ಕಂಥ ಒಂದು ಜನಾಂಗ ಯಾವಪ್ಪ ಅಂದ್ರ ಮಂಗೋಲೈಡ್ ಅಂತಕ್ಕಂಥ ಒಂದು ಜನಾಂಗ. ಯಾವ್ದ್ರಿ? ಮಂಗೋಲೈಡ್ ಅಥವಾ ಮಂಗೋಲ್ ಅಂತಕ್ಕಂಥ ಒಂದು ಜನಾಂಗ. ಯಾವ ದೇಶದ ನಾಗರಿಕತೆಯಲ್ಲಿ ಕಂಡು ಬರ್ತಾರ್ರಿ? ಚೀನಾ ನಾಗರಿಕತೆ. ಹೀಗಾಗಿ ಚೀನಾ ನಾಗರಿಕತೆಯಲ್ಲಿ ಕಂಡು ಬರ್ತಕ್ಕಂಥ ಜನಾಂಗ ಅಂದಾಗ ಮಂಗೋಲೈಡ್ ಜನಾಂಗ. ಈ ಜನಾಂಗದಿಂದ ಒಂದು ನಾಗರಿಕತೆ ಆರಂಭ ಇದ್ದು ಆ ನಾಗರಿಕತೆ ಚೀನಾದ ನಾಗರಿಕತೆ. ಇನ್ನು ಇವರ ಒಂದು ಆರಂಭಿಕ ಜೀವನವನ್ನು ತೆಗೆದುಕೊಂಡಾಗ ಅರ್ಲಿ ಲೈಫ್, ಇವರ ಒಂದು ಆರಂಭಿಕ ಜೀವನ ಯಾವ ರೀತಿ ಇತ್ತಪ್ಪ ಅಂದ್ರೆ ಈ ಒಂದು ಮಂಗೋಲೈಡ್ ಜನಾಂಗದ ಒಂದು ಮೂಲ ಇತಿಹಾಸವನ್ನು ತೆಗೆದುಕೊಂಡಾಗ ಇವರು ಸಹ ಏನಾಗಿದೆಪ್ಪ ಅಂದ್ರೆ ಟ್ರೈಬಲ್ ಕ್ಲಾಸ್ ಪೀಪಲ್ ಅಥವಾ ನೊಮ್ಯಾಡ್ ಪೀಪಲ್. ಇವರು ಸಹ ಏನಾಗಿದೆಪ್ಪ ಅಂದ್ರೆ ಅಲೆಮಾರಿ ಜನಾಂಗದವರಾಗಿದ್ದಾರೆ. ಯಾರ್ರೀ? ಈ ಒಂದು ಮಂಗೋಲೈಡ್. ಇವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥದ್ದು ಸ್ಥಿರ ನೆಲೆ ಇರಲಿಲ್ಲ. ಹೀಗಾಗಿ ಆ ಸ್ಥಿರ ನೆಲೆ ಇರದೇ ಇರತಕ್ಕಂಥ ಸಂದರ್ಭದಲ್ಲಿ ಇವರು ಅಲೆಮಾರಿಗಳಾಗಿದ್ದಾರೆ. ಹೀಗಾಗಿ ಈ ಒಂದು ಅಲೆಮಾರಿ ಜನಾಂಗವನ್ನು ಹೊಂದಿರತಕ್ಕಂಥ ಈ ಒಂದು ಜನರು ತದನಂತರದಲ್ಲಿ ಈ ಒಂದು ನದಿಗಳ ದಂಡೆ ವಾಸಿಸಲಿಕ್ಕೆ ಆರಂಭಿಸಿದಂಥ ಸಂದರ್ಭದಲ್ಲಿ ಅವರಿಂದ ಅಲ್ಲಿ ಏನಾಯ್ತಪ್ಪ ಅಂದ್ರೆ ಒಂದೊಂದು ತನ್ನದಾಗಿರ್ತಕ್ಕಂಥ ಸಮಾಜದ ಆರಂಭ ಆಯ್ತು. ಹೀಗಾಗಿ ಆ ಸಂದರ್ಭದಲ್ಲಿ ಈ ಒಂದು ಅಲೆಮಾರಿ ಜನಾಂಗದವರು ಏನ್ ಮಾಡಿರಪ್ಪ ಅಂತಂದ್ರ ತಮ್ಮದೇ ಆಗಿರ್ತಕ್ಕಂಥ ಒಂದು ಸ್ಥಿರ ನೆಲೆಯನ್ನು ಕಂಡುಕೊಂಡ್ರು. ಹೀಗಾಗಿ ಆ ಒಂದು ಸ್ಥಿರ ನೆಲೆಯ ಸಂದರ್ಭದಲ್ಲಿ ಚೀನಾದಲ್ಲಿ ಉಳಿಗಮಾನ್ಯ ಸಮಾಜ ಆರಂಭವಾಯಿತು. ಯಾವ ಸಮಾಜ ರೀ? ಉಳಿಗಮಾನ್ಯ ಅಂತಕ್ಕಂಥ ಒಂದು ಸಮಾಜ ಆರಂಭ ಆಯ್ತು. ಮೊದಲಿಗೆ ಏನಾಗಿದ್ರಿ? ಇವರು ಕೇವಲ ಅಲೆಮಾರಿಗಳಾಗಿದ್ರು. ಇವರಿಗೆ ಸ್ಥಿರ ನೆಲೆ ಇರಲಿಲ್ಲ. ಹೀಗಾಗಿ ಈ ಸ್ಥಿರ ನೆಲೆ ಇರದೇ ಇರತಕ್ಕಂಥ ಜನರು ಆಂಗತ್ಸೆ ಮತ್ತು ಆಂಗ್ ಸಿಕಿಯಾಂಗ್ ಅಂತಕ್ಕಂಥ ನದಿಗಳ ದಂಡೆ ವಾಸಿಸಲಿಕ್ಕೆ ಆರಂಭಿಸಿದ ಸಂದರ್ಭದಲ್ಲಿ ಆ ಒಂದು ನದಿಗಳ ದಂಡೆ ಒಂದು ಸ್ಥಿರ ನೆಲೆಯನ್ನು ಕಂಡುಕೊಂಡ್ರು. ಆ ಸ್ಥಿರ ನೆಲೆಯನ್ನು ಕಂಡುಕೊಂಡಿರ್ತಕ್ಕಂಥ ಇವರಿಂದ ಒಂದು ನೂತನ ಸಮಾಜ ಆರಂಭವಾಯಿತು. ಆ ಒಂದು ಸಮಾಜ ಏನಾಗಿ ಮಾರ್ಪಟ್ಟಿತ್ತು ಅಂದ್ರೆ ಉಳಿಗಮಾನ್ಯ ಸಮಾಜವಾಗಿ ಮಾರ್ಪಟ್ಟಿದೆ. ಉಳಿಗಮಾನ್ಯ ಪದದ ಅರ್ಥ ಏನ್ರಿದ? ವಿಕೇಂದ್ರೀಕೃತ ಆಡಳಿತ ವ್ಯವಸ್ಥೆ ಅಥವಾ ಭೂ ಆಧಾರಿತ ಅರ್ಥ ವ್ಯವಸ್ಥೆ ಅಂತ ಹೇಳ್ಬೋದು. ಉದಾಹರಣೆಗೆ ಉಳಿಗಮಾನ್ಯ ವ್ಯವಸ್ಥೆ ತೆಗೆದುಕೊಂಡಿದ್ದನ್ನು ನಾವು ಪಿರಾಮಿಡಿನ ಆಕಾರದಲ್ಲಿ ರಚನೆ ಮಾಡ್ತೀವಿ. ಸಂಕ್ಷಿಪ್ತವಾಗಿ ಹೇಳಂದ್ರೆ ಮಧ್ಯಗಿನ ಅವಧಿಯಲ್ಲಿ ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಂಪೂರ್ಣ ಚರ್ಚೆ ಮಾಡ್ತೀವಿ. ಉದಾಹರಣೆಗೆ ಅಖಂಡ ಉಳಿಗಮಾನ್ಯ ಪದ್ಧತಿ ಅಂತ ತೆಗೆದುಕೊಂಡಾಗ ಇದು ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಕಂಡುಬರ್ತದೆ. ಮೊದಲು ರಾಜ, ನಂತರ ಕುಲೀನ, ನಂತರ ಸರದಾರ, ನಂತರ ಹಿಡುವಳಿದಾರರು, ನಂತರ ರೈತರು ಅಥವಾ ಜೀತದಾಳುಗಳು. ಹೀಗೆ ಈ ರೀತಿಯಾಗಿರ್ತಕ್ಕಂಥ 5 ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಕಂಡುಬರ್ತದೆ. ಹೀಗೆ ಅದೇ ರೀತಿಯಾಗಿರ್ತಕ್ಕಂಥ ಒಂದು ಶ್ರೇಣೀಕೃತ ಸಮಾಜ ಯಾವಾಗ ಕಂಡುಬರ್ತಪ್ಪ ಅಂದ್ರೆ ತದನಂತರ ಅವಧಿಯಲ್ಲಿ ಎಲ್ರಿ ಚೀನಾದಲ್ಲಿ. ಹೀಗಾಗಿ ಈ ಹಿನ್ನೆಲೆ ಇಟ್ಕೊಂಡು ಚೀನಾದ ಆರಂಭಿಕ ಜನರು ಇವರು ಸಹ ಅಲೆಮಾರಿಗಳಾಗಿದ್ರು. ಆ ಅಲೆಮಾರಿಗಳಿಂದ ಕೂಡಿರ್ತಕ್ಕಂಥ ಒಂದು ಸಮಾಜ ತದನಂತರದಲ್ಲಿ ಉಳಿಗಮಾನ್ಯ ಸಮಾಜವಾಗಿ ಮಾರ್ಪಡಿತು. ಆ ಉಳಿಗಮಾನ್ಯ ಸಮಾಜ ತದನಂತರದ ಅವಧಿಗೆ ಬಂದಾಗ ಏನಾಯ್ತಪ್ಪ ಅಂದ್ರ ಹಲವಾರು ರಾಜಮನೆತನಗಳ ಒಂದು ಹುಟ್ಟುವಿಕೆಯನ್ನು ಪಡೆದುಕೊಂಡು. ಹೀಗಾಗಿ ಈ ಹಿನ್ನೆಲೆ ಇಟ್ಟುಕೊಂಡು ಚೀನಾದಲ್ಲಿ ಸುಮಾರು 15 ರಾಜಮನೆತನಗಳು ಆಳ್ವಿಕೆ ಮಾಡಿದ್ರು. ಎಷ್ಟು ರಾಜಮನೆತನಗಳು ಆಳ್ವಿಕೆ ಮಾಡಿದ್ರಿ? 15 ರಾಜಮನೆತನಗಳು. ಉದಾಹರಣೆಗೆ ಉಳಿಗಮಾನ್ಯ ವ್ಯವಸ್ಥೆಯ ನಂತರ ಹೊಸ ರಾಜಮನೆತನಗಳು ಹುಟ್ಟಿಕೊಂಡು ಎಲ್ಲರಿ ಚೀನಾದಲ್ಲಿ. ಹೀಗಾಗಿ ಈ ಹಿನ್ನೆಲೆ ಇಟ್ಟುಕೊಂಡು ಚೀನಾದಲ್ಲಿ ಸುಮಾರು 15 ರಾಜಮನೆತನಗಳು ಆಳ್ವಿಕೆ ಮಾಡಿದ್ರು.
ಇದಿಷ್ಟು ಏನಪ್ಪಾ ಅಂದ್ರೆ ಚೀನಾ ನಾಗರಿಕತೆಯ ಆರಂಭಿಕ ಇತಿಹಾಸ. ಅದು ಯಾವ ನದಿಗಳ ದಂಡೆ ಆರಂಭವಾಯಿತು, ಹಾಗೂ ಅಲ್ಲಿ ಕಂಡು ಬರ್ತಕ್ಕಂಥ ಜನಾಂಗದ ಹಿನ್ನೆಲೆ, ಹಾಗೂ ಅಲ್ಲಿ ಕಂಡು ಬರ್ತಕ್ಕಂಥ ಸಾಮಾಜಿಕ ರಚನೆ ಅಥವಾ ಅವರ ಒಂದು ಆರಂಭಿಕ ಸಮಾಜದ ರಚನೆ. ಇನ್ನು ಇದಾದ ಬಳಿಕ ತದನಂತರದ ನಾವು ಚರ್ಚೆ ಮಾಡ್ತಕ್ಕಂಥ ಒಂದು ವಿಷಯ ಏನಪ್ಪಾ ಅಂದ್ರೆ ಈ ಒಂದು ಚೀನಾ ನಾಗರಿಕತೆಯಲ್ಲಿ ಕಂಡು ಬರ್ತಕ್ಕಂಥ ಒಂದು ಪ್ರಮುಖ ಲಕ್ಷಣಗಳು. ಹೀಗಾಗಿ ಈ ಒಂದು ಸೆಲಿಯಂಟ್ ಫ್ಯೂಚರ್ಸ್ ಆಫ್ ಚೈನೀಸ್ ಸಿವಿಲೈಸೇಷನ್, ಚೀನಾ ನಾಗರಿಕತೆಯ ಪ್ರಮುಖ ಲಕ್ಷಣಗಳು. ಈ ಪ್ರಮುಖ ಲಕ್ಷಣ ಆರಂಭಿಕವಾಗಿ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಅವರ ಕಾಲಾವಧಿಯ ಪೊಲಿಟಿಕಲ್ ಕಂಡೀಷನ್, ರಾಜಕೀಯ ಸ್ಥಿತಿಯ ಬಗ್ಗೆ ಚರ್ಚೆ ಕರೀತು. ಇಲ್ಲಿ ರಾಜಕೀಯ ಸ್ಥಿತಿ ನಾವೇನ್ ತಿಳ್ಕೊಬೇಕು ಹೇಳ್ರಿ, ಅವರ ಕಾಲಾವಧಿಯಲ್ಲಿ ಕಂಡು ಬರ್ತಕ್ಕಂಥ ಆಡಳಿತ. ಯಾರ ಕಾಲಾವಧಿಯಲ್ಲಿ? ಈ ಒಂದು ಚೀನಿಯರ ಕಾಲಾವಧಿಯಲ್ಲಿ ಕಂಡು ಬರ್ತಕ್ಕಂಥ ಆಡಳಿತ ಅಥವಾ ಅವರ ಒಂದು ರಾಜಕೀಯ ಜೀವನ ಹೇಗೆ ಕಂಡು ಬಂದಿತ್ತು. ಹೀಗೆ ಈ ಒಂದು ರಾಜಕೀಯ ಜೀವನವನ್ನು ನೋಡ್ತಕ್ಕಂಥ ಸಂದರ್ಭದಲ್ಲಿ ಅಖಂಡವಾಗಿ ಚೀನಿಯರ ಒಂದು ರಾಜಕೀಯ ಇತಿಹಾಸವನ್ನು ಏನ್ ಮಾಡ್ತಾರಪ್ಪ ಅಂದ್ರೆ 2 ಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ. ಎಷ್ಟು ಭಾಗಗಳಾಗ್ರಿ? 2 ಭಾಗಗಳಾಗಿ. ಯಾರ ಇತಿಹಾಸವನ್ರಿ? ಚೀನಿಯರ ಇತಿಹಾಸವನ್ನ. ಯಾವ ಇತಿಹಾಸ? ರಾಜಕೀಯ ಇತಿಹಾಸವನ್ನ. ಹೀಗಾಗಿ ಪೊಲಿಟಿಕಲ್ ಹಿಸ್ಟ್ರಿ ಕ್ಲಾಸಿಫೈಡ್ ಇಂಟು 2 ಟೈಪ್ಸ್. ಈ ಒಂದು ಚೀನಿಯರ ರಾಜಕೀಯ ಇತಿಹಾಸವನ್ನ 2 ಹಂತಗಳಾಗಿ ವರ್ಗೀಕರಣ ಮಾಡ್ತಾರೆ. ಒಂದು ಡೈನಾಸ್ಟೀಸ್ ಆಫ್ ಆನ್ಸಿಯಂಟ್ ಎರಾ, ಎರಡನೇದು ಡೈನಾಸ್ಟೀಸ್ ಆಫ್ ಇಂಪೀರಿಯಲ್ ಎರಾ. ಉದಾಹರಣೆಗೆ ಅಖಂಡ ಚೀನಿಯರ ರಾಜಕೀಯ ಇತಿಹಾಸವನ್ನು ಏನ್ ಮಾಡ್ತಾರಪ್ಪ ಅಂದ್ರೆ 2 ವರ್ಗಗಳಾಗಿ ವಿಂಗಡಣೆ ಮಾಡ್ತಾರೆ. ಇನ್ನು ಈ 2 ವರ್ಗಗಳಾಗಿ ವಿಂಗಡಿಸಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರ ಆರಂಭಿಕವಾಗಿ ಅಲ್ಲಿ ನಮಗೆ ಏನಾಕಿತ್ತಪ್ಪ ಅಂದ್ರ ಲೂಸ್ ಫೆಡರೇಷನ್ ಕಂಡು ಬರ್ತದೆ. ಏನ್ ಕಂಡು ಬರ್ತದ್ರಿ? ಲೂಸ್ ಫೆಡರೇಷನ್ ಅಂದ್ರ ಸಡಿಲ ಒಕ್ಕೂಟ ವ್ಯವಸ್ಥೆ ಕಂಡು ಬರ್ತದೆ. ಕಾರಣ ಏನಪ್ಪಾ ಅಂತಂದ್ರ ಅರ್ಲಿ ಚೀನಾ ವಾಸ್ ರೂಲ್ಡ್ ಬೈ ಮೆನಿ ಕಿಂಗ್ಸ್. ಆರಂಭಿಕವಾಗಿ ಚೀನಾವನ್ನ ಹಲವಾರು ರಾಜರು ಆಳ್ವಿಕೆ ಮಾಡ್ತಾರೆ. ಹೀಗಾಗಿ ಆ ಹಲವಾರು ರಾಜರು ಆಳ್ವಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇನ್ ದಿ ಬಿಗಿನಿಂಗ್ ದೇ ಹ್ಯಾಡ್ ಅ ಲೂಸ್ ಫೆಡರೇಷನ್. ಈ ಒಂದು ಚೀನಾವನ್ನ ಹಲವಾರು ರಾಜರು ಆಳ್ವಿಕೆ ಮಾಡ್ಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರ ಆ ಒಂದು ಅವಧಿಯಲ್ಲಿ ಅಥವಾ ಆರಂಭಿಕವಾಗಿ ಚೀನಾದಲ್ಲಿ ಸಡಿಲ ಒಕ್ಕೂಟ ವ್ಯವಸ್ಥೆ ಏನಿತ್ರಿ? ಸಡಿಲ ಒಕ್ಕೂಟ ವ್ಯವಸ್ಥೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಕಟ್ಟುನಿಟ್ಟಿನ ಆಡಳಿತ ವ್ಯವಸ್ಥೆ ಇರಲಿಲ್ಲ. ಹೀಗಾಗಿ ಆ ಕಟ್ಟುನಿಟ್ಟಿನ ಆಡಳಿತ ವ್ಯವಸ್ಥೆ ಇರದೇ ಹೋದಂತ ಸಂದರ್ಭದಲ್ಲಿ ಚೀನಾವನ್ನ ಹಲವಾರು ರಾಜರು ಆಳ್ವಿಕೆ ಮಾಡ್ತಾರೆ. ಹೀಗಾಗಿ ಆ ಹಲವಾರು ರಾಜರು ಆಳ್ವಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಕಂಡು ಬರ್ತಕ್ಕಂಥ ಒಂದು ಆಡಳಿತದ ವ್ಯವಸ್ಥೆಯನ್ನು ತೆಗೆದುಕೊಂಡಾಗ ಅದೇನೈತ್ರಿ? ಸಡಿಲ ಒಕ್ಕೂಟ ವ್ಯವಸ್ಥೆಯನ್ನು ಹೊಂದಿತ್ತು. ಲೂಸ್ ಫೆಡರೇಷನ್ ಸಿಸ್ಟಮ್ ಅಂತ ಕರೀತಾರೆ. ಹೀಗೆ ಆ ಒಂದು ಸಡಿಲ ಒಕ್ಕೂಟ ವ್ಯವಸ್ಥೆ ತದನಂತರದ ಅವಧಿಯಲ್ಲಿ ಏನಾಯ್ತಪ್ಪ ಅಂತಂದ್ರ ಸೆಂಟ್ರಲೈಸ್ಡ್ ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್, ಕೇಂದ್ರೀಕೃತ ಆಡಳಿತ ವ್ಯವಸ್ಥೆಯನ್ನು ಹೊಂದಿತ್ತು. ಆರಂಭಿಕವಾಗಿ ಸಡಿಲ ಒಕ್ಕೂಟ ವ್ಯವಸ್ಥೆಯನ್ನು ಹೊಂದಿತ್ತು. ಹೀಗಾಗಿ ಆ ಸಡಿಲ ಒಕ್ಕೂಟ ವ್ಯವಸ್ಥೆಯ ನಂತರ ತದನಂತರದ ಹೊತ್ತಿಗೆ ಚೀನಾದಲ್ಲಿ ಸೆಂಟ್ರಲೈಸ್ಡ್ ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್ ಅಂತ ಕರಿತಿರಲ್ಲ, ಕೇಂದ್ರೀಕೃತ ಆಡಳಿತ ವ್ಯವಸ್ಥೆ ಹುಟ್ಟಿಕೊಂಡಿತ್ತು. ಯಾವುದರ ನಂತರ? ಸಡಿಲ ಆಡಳಿತ ಒಕ್ಕೂಟದ ನಂತರ. ಹೀಗೆ ಯಾವಾಗ ಕೇಂದ್ರೀಕೃತ ಆಡಳಿತ ವ್ಯವಸ್ಥೆ ಹುಟ್ಟಿಕೊಂಡಿತು ಆ ಸಂದರ್ಭದಲ್ಲಿ ಚೀನಾವನ್ನ ಒಂದೇ ರೀತಿಯಾಗಿರ್ತಕ್ಕಂಥ ರಾಜಮನೆತನ ಆಳ್ವಿಕೆ ಮಾಡ್ಲಿಕ್ಕೆ ಆರಂಭಿಸಿದವು. ಹೀಗಾಗಿ ಈ ಸಂದರ್ಭದಲ್ಲಿ ಅಖಂಡವಾಗಿರ್ತಕ್ಕಂಥ ಒಂದು ಚೀನಾ ನಾಗರಿಕತೆಯಲ್ಲಿ 15 ರಾಜಮನೆತನಗಳು ಆಳ್ವಿಕೆ ಮಾಡಿದ್ರು. ಎಷ್ಟು ರಾಜಮನೆತನ ನೋಡ್ರಿ? 15 ರಾಜಮನೆತನಗಳು. ಇನ್ನು ಆ 15 ರಾಜಮನೆತನಗಳ ಆಳ್ವಿಕೆ ಅವಧಿಯನ್ನು ಏನ್ ಮಾಡ್ತಾರಪ್ಪ ಅಂದ್ರ 2 ವರ್ಗಗಳಾಗಿ ವಿಂಗಡಣೆ ಮಾಡ್ತಾರೆ ಅಥವಾ 2 ಹಂತಗಳಾಗಿ ವಿಂಗಡಣೆ ಮಾಡ್ತಾರೆ. ಆ 2 ಹಂತಗಳನ್ನ ಯಾವಪ್ಪ ಅಂದ್ರ ಒಂದು ಡೈನಾಸ್ಟೀಸ್ ಆಫ್ ಆನ್ಸಿಯಂಟ್ ಎರಾ ಅಂದ್ರ ಪ್ರಾಚೀನ ರಾಜಮನೆತನಗಳ ಯುಗ. ಒಂದನೇದು ಯಾವ್ದ್ರಿ? ಪ್ರಾಚೀನ ರಾಜಮನೆತನಗಳ ಯುಗ. ಎರಡನೇದು ಡೈನಾಸ್ಟೀಸ್ ಆಫ್ ಇಂಪೀರಿಯಲ್ ಎರಾ, ಸಾಮ್ರಾಜ್ಯಶಾಹಿ ರಾಜಮನೆತನಗಳ ಯುಗ. ಎರಡನೇದಾವ್ರಿ? ಸಾಮ್ರಾಜ್ಯಶಾಹಿ ರಾಜಮನೆತನಗಳ ಯುಗ. ಉದಾಹರಣೆಗೆ ಡೈನಾಸ್ಟೀಸ್ ಆಫ್ ಆನ್ಸಿಯಂಟ್ ಎರಾ ಅಂದ್ರ ಪ್ರಾಚೀನ ರಾಜಮನೆತನ ಯುಗ ಅಂತ ಹೇಳ್ಕೊಂಡಾಗ ಇದು ಕಂಡು ಬರ್ತಕ್ಕಂಥ ಕಾಲಾವಧಿ ಯಾವಪ್ಪ ಅಂದ್ರ ಕ್ರಿಸ್ತ ಪೂರ್ವ
2100ರಿಂದ ಹಿಡ್ಕೊಂಡು ಕ್ರಿಸ್ತ ಪೂರ್ವ 221 ಈ ಅವಧಿಯವರೆಗೆ ಏನಾಗತ್ತಪ್ಪ ಅಂದ್ರೆ ಪ್ರಾಚೀನ ರಾಜಮನೆತನ ಆಳ್ವಿಕೆ ಕಂಡು ಬರುತ್ತೆ. ಇನ್ನು ಈ ಪ್ರಾಚೀನ ರಾಜಮನೆತನ ಅವಧಿಯಲ್ಲಿ ಒಟ್ಟು ಸುಮಾರು 1844 ವರ್ಷಗಳ ಕಾಲ 3 ಮನೆತನಗಳು ಆಳ್ವಿಕೆ ಮಾಡ್ತವೆ. ಎಷ್ಟು ಮನೆತನಗಳು ರೀ? 3 ಮನೆತನಗಳು. ಯಾವ ಅವಧಿ ಎಂದರೆ ರೀ? ಕ್ರಿಸ್ತ ಪೂರ್ವ 2100 ಹಿಡ್ಕೊಂಡು ಕ್ರಿಸ್ತ ಪೂರ್ವ 221ರವರೆಗೆ ಎಷ್ಟು ಮನೆತನಗಳು ಆಳ್ವಿಕೆ ಮಾಡ್ತಾವ್ರಿ? 3 ಮನೆತನಗಳು. ಎಷ್ಟು ವರ್ಷದ ಅವಧಿಯಲ್ಲಿ? 1844 ವರ್ಷಗಳ ಕಾಲ. ಇನ್ನು ತದನಂತರದಲ್ಲಿ ಈ ಒಂದು ಸಾಮ್ರಾಜ್ಯಶಾಹಿ ರಾಜಮನೆತನ ಅವಧಿ ಕಂಡು ಬರ್ತಕ್ಕಂಥ ಕಾಲಾವಧಿ ಯಾವ್ದಪ್ಪ ಅಂತಂದ್ರ ಕ್ರಿಸ್ತ ಪೂರ್ವ 256ರಿಂದ ಹಿಡ್ಕೊಂಡು 256 ಹಿಡ್ಕೊಂಡು ಕ್ರಿಸ್ತ ಶಕ 1911. ಕ್ರಿಸ್ತ ಪೂರ್ವ 256 ಹಿಡ್ಕೊಂಡು ಕ್ರಿಸ್ತ ಶಕ 1911. ಇಲ್ಲಿ ಕ್ರಿಸ್ತ ಪೂರ್ವ ಐತ್ರಿ, ಇಲ್ಲಿ ಕ್ರಿಸ್ತ ಶಕ ಬಂದೈತಿ 1911. ಹೀಗೆ ಈ ಒಂದು ಅವಧಿಯಲ್ಲಿ ಸುಮಾರು 2132 ವರ್ಷಗಳ ಕಾಲ 2132 ವರ್ಷಗಳ ಕಾಲ ಈ ಅವಧಿಯಲ್ಲಿ 12 ರಾಜಮನೆತನ ಆಳ್ವಿಕೆ ಮಾಡೋದು. ಇದು ಏನಪ್ಪಾ ಅಂತಂದ್ರೆ ಚೀನಿಯರ ರಾಜಕೀಯ ವ್ಯವಸ್ಥೆಯಲ್ಲಿ ಕಂಡು ಬರ್ತಕ್ಕಂಥ ರಾಜಮನೆತನಗಳ ಇತಿಹಾಸದ ಒಂದು ಹಿನ್ನೆಲೆ. ಅಖಂಡ ಚೀನಾದಲ್ಲಿ ಎಷ್ಟು ರಾಜಮನೆತನ ಆಳ್ವಿಕೆ ಮಾಡ್ತಾವ್ರಿ? 15 ರಾಜಮನೆತನ ಆಳ್ವಿಕೆ ಮಾಡ್ತಾವ. ಆ 15 ರಾಜಮನೆತನ ಎಷ್ಟು ಭಾಗ ಮಾಡ್ತಾರ್ರಿ? 2 ಹಂತಗಳಾಗಿ ಅಥವಾ 2 ಭಾಗ ಮಾರ್ಪಡಿಸ್ತಾರ. ಒಂದು ಪ್ರಾಚೀನ ರಾಜಮನೆತನಗಳ ಯುಗ, ಇನ್ನೊಂದು ಸಾಮ್ರಾಜ್ಯಶಾಹಿ ರಾಜಮನೆತನ ಯುಗ. ಉದಾಹರಣೆ ಪ್ರಾಚೀನ ರಾಜಮನೆತನ ಯುಗ ಅಂತ ಕೊಂಡಾಗ ಇದು ಕ್ರಿಸ್ತ ಪೂರ್ವ 2100 ಹಿಡ್ಕೊಂಡು ಕ್ರಿಸ್ತ ಪೂರ್ವ 221 ಅಂದ್ರೆ ಸುಮಾರು 1844 ವರ್ಷಗಳ ಕಾಲ, 1844 ವರ್ಷಗಳ ಕಾಲ 3 ಮನೆತನಗಳು ಆಳ್ವಿಕೆ ಮಾಡ್ತಾವ. ಎಷ್ಟು ಮನೆತನಗಳು ರೀ? 3 ಮನೆತನಗಳು. ಉದಾಹರಣೆಗೆ ಜಿಯಾ, ಶಾಂಗ್ ಮತ್ತು ಜೌ. ಹೀಗೆ ಈ 3 ಮನೆತನಗಳು ಆಳ್ವಿಕೆ ಮಾಡ್ತಾವ. ಜಿಯಾ ಅಂತ ತೆಗೆದುಕೊಂಡಾಗ ಚೀನಾದಲ್ಲಿ ಸ್ಥಾಪನೆಗೊಂಡಿರ್ತಕ್ಕಂಥ ಮೊದಲ ಮನೆತನ ಯಾವ ಮನೆತನ ರೀ? ರಾಜಕೀಯ ಮನೆತನ. ಯಾವ್ದ್ರಿ? ಜಿಯಾ. ಜಿಯಾದಿಂದ ಹಿಡಿದುಕೊಂಡು ಮಂಚು ಮನೆತನದವರೆಗೆ ಸುಮಾರು 15 ಮನೆತನ ಆಳ್ವಿಕೆ ಮಾಡ್ತಾವೆ. ಆದರೆ 15 ಮನೆತನಗಳ ಆಳ್ವಿಕೆಯನ್ನು ಏನ್ ಮಾಡ್ತಾರ್ರಿ? 2 ಹಂತಗಳ ವಿಂಗಡಣೆ ಮಾಡ್ತಾರೆ. ಒಂದು ಪ್ರಾಚೀನ ರಾಜಮನೆತನಗಳ ಯುಗ, ಇನ್ನೊಂದು ಸಾಮ್ರಾಜ್ಯಶಾಹಿ ರಾಜಮನೆತನ ಯುಗ. ಉದಾಹರಣೆಗೆ ಇಲ್ಲಿ ಪ್ರಾಚೀನ ರಾಜಮನೆತನ ಅವಧಿ ಕಂಡು ಬರುವುದು ಕ್ರಿಸ್ತ ಪೂರ್ವ 2100 ಹಿಡ್ಕೊಂಡು ಕ್ರಿಸ್ತ ಪೂರ್ವ 221ರವರೆಗೆ. ಒಟ್ಟು ಎಷ್ಟು ಮನೆತನ ಆಳ್ವಿಕೆ ಮಾಡ್ತಾವ್ರಿ? 3 ಮನೆತನಗಳು. ಜಿಯಾ, ಶಾಂಗ್, ಜೌ. ಅದರಲ್ಲಿ ಜಿಯಾ ಅಂತ ತೆಗೆದುಕೊಂಡಾಗ ಏನ್ ಹೇಳ್ರಿ? ಚೀನಾದಲ್ಲಿ ಸ್ಥಾಪನೆಗೊಂಡ ಮೊದಲ ರಾಜಮನೆತನ ಇದು ಜಿಯಾ. ಜಿಯಾದಿಂದ ಎಲ್ಲಿಯವರೆಗೆ ರೀ? ಮಂಚು ಮನೆತನವರೆಗೆ. ಅಂದ್ರೆ ಮಂಚು ಮನೆತನ ಅಂತ್ಯಗೊಂಡಿದ್ದು ಕ್ರಿಸ್ತ ಶಕ 1911ರಲ್ಲಿ. ಒಟ್ಟು ಎಷ್ಟು ರಾಜಮನೆತನ ಆದ್ರಿ? 15 ರಾಜಮನೆತನಗಳು. ಆದರೆ ಒಂದೇ ಹಂತದಲ್ಲಿ ಕಂಡು ಬರೋದಿಲ್ಲ, 2 ಹಂತದಲ್ಲಿ ಕಂಡು ಬರ್ತಾವ. ಮೊದಲ ಹಂತದಲ್ಲಿ 3 ಮನೆತನಗಳು ಅಂದ್ರೆ ಪ್ರಾಚೀನ ರಾಜಮನೆತನ ಯುಗದಲ್ಲಿ. ಇನ್ನು ತದನಂತರದಲ್ಲಿ ಸಾಮ್ರಾಜ್ಯಶಾಹಿ ರಾಜಮನೆತನ ತೆಗೆದುಕೊಂಡಾಗ ಇದು ಕಂಡು ಬರ್ತಕ್ಕಂಥ ಕಾಲಾವಧಿ ಕ್ರಿಸ್ತ ಪೂರ್ವ 256ರಿಂದ ಕ್ರಿಸ್ತ ಶಕ 1911. ಒಟ್ಟು 2132 ವರ್ಷಗಳ ಕಾಲ 12 ಮನೆತನಗಳು ಆಳ್ವಿಕೆ ಮಾಡ್ತಾವ. ಉದಾಹರಣೆಗೆ ಕಿನ್ ಅಂತಕ್ಕಂಥ ಮನೆತನ ಆಗಿರ್ಬೋದು, ಹಾನ್ ಮನೆತನ ಆಗಿರ್ಬೋದು, ಟಾಂಗ್ ಅಂತಕ್ಕಂಥ ಮನೆತನ ಆಗಿರ್ಬೋದು, ನಂತರ ಮಂಚು ಅಂತಕ್ಕಂಥ ಮನೆತನ ಆಗಿರ್ಬೋದು. ಹೀಗೆ ಇನ್ನೂ ಹಲವಾರು ರೀತಿಯಾಗಿ ಒಟ್ಟು 12 ಮನೆತನಗಳು ಕಂಡು ಬರ್ತಾವ. ಹೀಗೆ ಅಖಂಡವಾಗಿ 15 ರಾಜಮನೆತನ ಕಂಡು ಬರ್ತಕ್ಕಂಥ ಕಾಲಾವಧಿಯನ್ನ 2 ಹಂತಗಳಾಗಿ ವಿಂಗಡಣೆ ಮಾಡ್ತಾರೆ. ಇನ್ನು ನಾವು ನೇರವಾಗಿ 2100 ತಗೊಂಡು ಯಾಕೆ ತಗೊಂಡಪ್ಪ ಅಂದ್ರೆ ಚೀನಾ ನಾಗರಿಕತೆ ಆರಂಭಗೊಂಡಿದ್ದು 5000 ವರ್ಷಗಳ ಅವಧಿಯಲ್ಲಿ ಅಥವಾ ಕ್ರಿಸ್ತ ಪೂರ್ವ 5000ರಲ್ಲಿ ಆರಂಭವಾದರೂ ಸಹ 5000 ಹಿಡಿಕೊಂಡು 1500ರವರೆಗಿನ ಒಂದು ಇತಿಹಾಸ ನಮಗೆ ಕಂಡು ಬರುವುದಿಲ್ಲ. ಕಾರಣ ಅವರ ಇತಿಹಾಸವನ್ನು ಅಧ್ಯಯನ ಮಾಡಲಿಕ್ಕೆ ಮೂಲಾಧಾರ ಇಲ್ಲ. ಆದರೆ ಕ್ರಿಸ್ತ
ಕ್ರಿಸ್ತಪೂರ್ವ 1500 ನಂತರ ಆರಂಭಗೊಂಡಿರ್ತಕ್ಕಂಥ ಇವರ ಒಂದು ಇತಿಹಾಸವನ್ನು ತೆಗೆದುಕೊಂಡಾಗ ಅಲ್ಲಿ ಆರಂಭಿಕವಾಗಿ ರಾಜಕೀಯ ಇತಿಹಾಸ ಕಂಡು ಬರುವುದಿಲ್ಲ. ಹೀಗಾಗಿ ಚೀನಾದಲ್ಲಿ ರಾಜಮನೆತನಗಳ ಆಳ್ವಿಕೆ ಆರಂಭವಾದಿದ್ದು ಯಾವಾಗಪ್ಪ ಅಂದ್ರೆ ಕ್ರಿಸ್ತಪೂರ್ವ 2100 ಹಿಡ್ಕೊಂಡು ಕ್ರಿಸ್ತ ಶಕ 1911 ಈ ಅವಧಿಯವರೆಗೆ ಮಾತ್ರ ನಮಗ ಅವರ ಒಂದು ರಾಜಕೀಯ ಇತಿಹಾಸ ಕಂಡು ಬರುತ್ತೆ. ಇನ್ನು ಈ ಹಂತದಲ್ಲಿ ಎಷ್ಟು ಮನೆತನ ಆಳ್ವಿಕೆ ಮಾಡ್ತಾವ ಹೇಳ್ರಿ? 15 ರಾಜಮನೆತನ ಆಳ್ವಿಕೆ ಮಾಡ್ತಾವ. ಇನ್ನು ಈ 15 ರಾಜಮನೆತನ ಎಷ್ಟು ಭಾಗ ಮಾಡ್ತಾರೆ ಹೇಳ್ರಿ? 2 ಭಾಗಗಳು. ಒಂದು ಪ್ರಾಚೀನ ರಾಜಮನೆತನ ಯುಗ, ಇನ್ನೊಂದು ಸಾಮ್ರಾಜ್ಯಶಾಹಿ ರಾಜಮನೆತನ ಯುಗ. ಪ್ರಾಚೀನ ರಾಜಮನೆತನ ಯುಗದಲ್ಲಿ 3 ಮನೆತನ ಆಳ್ವಿಕೆ ಮಾಡ್ತಾವು. ಸಾಮ್ರಾಜ್ಯಶಾಹಿ ರಾಜಮನೆತನದಲ್ಲಿ 12 ರಾಜಮನೆತನ ಆಳ್ವಿಕೆ ಮಾಡ್ತಾವೆ. ಹೀಗೆ ಒಟ್ಟಾರೆಯಾಗಿ ಈ 2 ಹಂತದಲ್ಲಿ ಕಂಡು ಬರ್ತಕ್ಕಂಥ ರಾಜಮನೆತನ ತೆಗೆದುಕೊಂಡಾಗ ಒಟ್ಟು ಎಷ್ಟು ರಾಜಮನೆತನ ಕಂಡು ಬರ್ತಾವ್ರಿ? 15. ಆರಂಭಿಕ ರಾಜಮನೆತನ ಅಂದಾಗ ಜಿಯಾ ರಾಜಮನೆತನ, ಕೊನೆಯ ರಾಜಮನೆತನ ತೆಗೆದುಕೊಂಡಾಗ ಮಂಚು ರಾಜಮನೆತನ. ಇದನ್ನ ಯಾಕಿಷ್ಟು ನಾ ರಿಪೀಟ್ ಮಾಡ್ಕೋತ ಹೇಳ್ತೀನಪ್ಪ ಅಂದ್ರೆ ಈ ಬೇಸ್ ನಿಮಗೆ ಗೊತ್ತಾಗಬೇಕು. ಆ 15 ರಾಜಮನೆತನ ನಾವು ನೆನಪಿಟ್ಕೊಳ್ಬೇಕಪ್ಪ ಅಂತಂದ್ರೆ ಅವರ ಒಂದು ಆರಂಭಿಕ ಇತಿಹಾಸದ ಬಗ್ಗೆ ನಮಗೆ ಗೊತ್ತಿರಬೇಕು. ಇದು ಏನಪ್ಪಾ ಅಂದ್ರೆ ಚೀನಿಯರು ಹೊಂದಿರತಕ್ಕಂಥ ಒಂದು ರಾಜಕೀಯ ವ್ಯವಸ್ಥೆಯ ಹಿನ್ನೆಲೆ. ಇನ್ನು ತದನಂತರ ಮುಂದೆ ಬರ್ತಕ್ಕಂಥ ಒಂದು ತರಗತಿಯಲ್ಲಿ ನಾವೇನ್ ಮಾಡೋಣಪ್ಪ ಅಂದ್ರೆ ಚೀನಿಯರ ರಾಜಕೀಯ ಇತಿಹಾಸದಲ್ಲಿ ಒಟ್ಟು 15 ಮನೆತನದ ಪೈಕಿ ಕಿನ್ ಅಂತಕ್ಕಂಥ ಒಂದು ಮನೆತನ, ಹಾನ್ ಅಂತಕ್ಕಂಥ ಮನೆತನ, ಟಾಂಗ್ ಅಂತಕ್ಕಂಥ ಮನೆತನ, ಈ 3 ಮನೆತನ ಬಗ್ಗೆ ತಿಳಿದುಕೊಳ್ಳೋಣ. ಉದಾಹರಣೆಗೆ ಕಿನ್ ಅಂತಕ್ಕಂಥ ಮನೆತನದಲ್ಲಿ ಶಿ ಹುವಾಂಗ್ಟಿಯ ಬಗ್ಗೆ ತಿಳ್ಕೊಳ್ಳೋಣ. ಆತ ಚೀನಾದಲ್ಲಿ ಆಳ್ವಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವನನ್ನ ಅಖಂಡ ಚೀನಾದ ಪ್ರಥಮ ಚಕ್ರವರ್ತಿ ಅಂತ ಕರೀತಾರೆ. ಅಷ್ಟೇ ಅಲ್ಲದೆ ಆತನ ಕಾಲಾವಧಿಯಲ್ಲಿ ವಿಶ್ವದ 7 ಅದ್ಭುತಗಳಲ್ಲಿ ಕಂಡುಬರ್ತಕ್ಕಂಥ ಚೀನಾದ ಮಹಾಗೋಡೆ ನಿರ್ಮಾಣ ಆಗತ್ತೆ. ಅದರ ಜೊತೆಗೆ ಆತ ಚೀನಾವನ್ನ ಒಂದುಗೂಡಿಸುವ ಸಲುವಾಗಿ ಹಲವಾರು ಸುಧಾರಣೆ ಕೈಗೊಳ್ತಾನೆ. ಅವೆಲ್ಲವನ್ನ ಅಲ್ಲಿ ನೋಡೋಣ. ಇನ್ನಂತರ ಹಾನ್ ಮತ್ತು ಟಾಂಗ್ ಅಂತ ತೆಗೆದುಕೊಂಡಾಗ ಹಾನ್ ಮತ್ತು ಟಾಂಗ್ ಈ 2 ಮನೆತನಗಳ ಆಳ್ವಿಕೆ ಏನಂತ ಕರೀತಾರಪ್ಪ ಅಂದ್ರ ಗೋಲ್ಡನ್ ಏಜ್ ಪೀರಿಯಡ್ ಅಂತ ಕರೀತಾರೆ. ಸುವರ್ಣ ಯುಗದ ಆಳ್ವಿಕೆ ಅಂತ ಕರೀತಾರೆ. ಏನಂತ ಕರೀತಾರ್ರಿ? ಸುವರ್ಣ ಯುಗದ ಆಳ್ವಿಕೆ. ಯಾವ ಮನೆತನರಿ? ಹಾನ್ ಮನೆತನದ ಕಾಲ ಮತ್ತು ಟಾಂಗ್ ಮನೆತನದ ಕಾಲ ಏನಂತ ಕರೀತಾರ್ರಿ? ಚೀನಾದ ಇತಿಹಾಸದಲ್ಲಿ ಸುವರ್ಣ ಯುಗದ ಆಳ್ವಿಕೆ ಅಂತ ಕರೀತಾರೆ ಈ 2 ಮನೆತನ. ಕಾರಣ ಏನಪ್ಪಾ ಅಂದ್ರ ಈ ಅವಧಿಯಲ್ಲಿ ಕಂಡು ಬರ್ತಕ್ಕಂಥ ರಾಜರು ಕಲೆ, ಸಾಹಿತ್ಯ, ಸಂಗೀತ, ವಾಸ್ತುಶಿಲ್ಪ, ವಿಜ್ಞಾನ ಹೀಗೆ ಈ ಎಲ್ಲ ಕ್ಷೇತ್ರಗಳಿಗೆ ಅಪಾರವಾಗಿರತಕ್ಕಂಥ ಕೊಡುಗೆ ಮತ್ತು ಪ್ರೋತ್ಸಾಹವನ್ನು ಕೊಡ್ತಾರೆ. ಈ ಹಿನ್ನೆಲೆ ಇಟ್ಟುಕೊಂಡು ಈ ಅವಧಿಯಲ್ಲಿ ಆ ಎಲ್ಲ ಕ್ಷೇತ್ರಗಳಲ್ಲಿ ಅಪಾರವಾಗಿರ್ತಕ್ಕಂಥ ಒಂದು ಪ್ರಗತಿ ಅಥವಾ ಬೆಳವಣಿಗೆ ಕಂಡು ಬರ್ತದೆ. ಈ ಹಿನ್ನೆಲೆ ಇಟ್ಕೊಂಡು ಅದನ್ನು ನಾವೇನಂತ ಕರಿತೀವಿ? ಸುವರ್ಣ ಯುಗ ಅಂತ ಕರಿತೀವಿ. ಚೀನಾದಲ್ಲಿ ಒಟ್ಟು 15 ರಾಜಮನೆತನಗಳು. ಮೊದಲನೇ ರಾಜಮನೆತನ ಜಿಯಾ, ಕೊನೆಯ ರಾಜಮನೆತನ ಮಂಚು. ಅಲ್ಲಿ ಕಂಡು ಬರ್ತಕ್ಕಂಥ ರಾಜಮನೆತನ ಹಿನ್ನೆಲೆ ಬಂದಾಗ 2 ಹಂತದಲ್ಲಿ, ಒಂದು ಸಾಮ್ರಾಜ್ಯಶಾಹಿ ಹಂತ, ಇನ್ನೊಂದು ಪ್ರಾಚೀನ ಹಂತ. ಪ್ರಾಚೀನ ಹಂತದಲ್ಲಿ 3 ಮನೆತನಗಳು, ಸಾಮ್ರಾಜ್ಯಶಾಹಿ ಹಂತದಲ್ಲಿ 12 ಮನೆತನಗಳು. ಇನ್ನು ಒಟ್ಟು 15 ಮನೆತನ ಪೈಕಿ ಯಾವ 2 ಮನೆತನ ಆಳ್ವಿಕೆಯನ್ನ ಸುವರ್ಣ ಯುಗ ಅಂತ ಕರೀತಾರೆ ಅಂದಾಗ ಹಾನ್ ಮತ್ತು ಟಾಂಗ್. ಇವೆಲ್ಲ ಕ್ಲಾರಿಟಿ ಕೊಟ್ಟ ನಿಮ್ಗೆ ಸಂಪೂರ್ಣವಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ವಿವರಣೆ ಬಿಟ್ಟಿಲ್ಲ. ಚೀನಿಯರ್ ಇತಿಹಾಸ ಎಲ್ಲಿವರೆಗೆ ಕಂಡು ಬರಗೊಳ್ಳತೈತಿ ಹಾಗೂ ಎಲ್ಲಿಂದ ನಮಗೆ ಕಂಡು ಬರ್ತೈತಿ ಹಾಗೂ ಅವುಗಳನ್ನ ಅಧ್ಯಯನ ಮಾಡಲಿಕ್ಕೆ ಕಂಡು ಬರ್ತಕ್ಕಂಥ ಮೂಲಾಧಾರಗಳು ಯಾವ ಅಂದಾಗ ಪೌರಾಣಿಕ ಮೂಲಾಧಾರ, ಮೈಥಾಲಜಿಕಲ್ ಸೋರ್ಸಸ್ ಅಂತ ಕರಿತೀರಲ್ಲ ನಾವು, ಪೌರಾಣಿಕ ಮೂಲಾಧಾರ ಇಟ್ಕೊಂಡು ಇವರ ಇತಿಹಾಸವನ್ನು ಅಧ್ಯಯನ ಮಾಡ್ತು. ಅದರಲ್ಲಿ ಚೀನಿಯರ ರಾಜಕೀಯ ಆರಂಭದಿದ್ದು ಕ್ರಿಸ್ತಪೂರ್ವ 2100ರಲ್ಲಿ ಅಂತ್ಯಗೊಂಡಿದ್ದು 1911ರವರೆಗೆ. ಈ ಅವಧಿಯಲ್ಲಿ 15 ರಾಜಮನೆತನ ಆಳ್ವಿಕೆ ಮಾಡ್ತವು. ಇನ್ನು ಆರಂಭಿಕವಾಗಿ ಅವರ ರಾಜಕೀಯ ವ್ಯವಸ್ಥೆ ಏನಾಗಿತ್ರಿ? ಸಡಿಲ ಒಕ್ಕೂಟ ವ್ಯವಸ್ಥೆ. ತದನಂತರದಲ್ಲಿ ಕೇಂದ್ರೀಕೃತ ಆಡಳಿತ ವ್ಯವಸ್ಥೆ. ಆ ಸಂದರ್ಭದಲ್ಲಿ ಈ ಮನೆತನಗಳು ಕಂಡು ಬಂದು ಎಲ್ಲ ಕ್ಲಾರಿಫೈ ಆಯ್ತಲ್ಲ. ಮುಂದಿನ ತರಗತಿಯಲ್ಲಿ ನಾನು ನೇರವಾಗಿ ಅವರ ರಾಜಕೀಯ ಸ್ಥಿತಿಯನ್ನು ಅಧ್ಯಯನ ಮಾಡುವಾಗ ಶಿ ಹುವಾಂಗ್ಟಿಯ ಬಗ್ಗೆ ಆಗಿರ್ಬೋದು, ಊಟಿ ಅಂತಕ್ಕಂಥ ವ್ಯಕ್ತಿಯ ಬಗ್ಗೆ ಆಗಿರ್ಬೋದು, ಟಾಂಗ್ ಅಂತಕ್ಕಂಥ ವ್ಯಕ್ತಿಯ ಬಗ್ಗೆ ಆಗಿರ್ಬೋದು ನೇರವಾಗಿ ಅಧ್ಯಯನವನ್ನು ಕೈಗೊಳ್ತಾನೆ. ಅಲ್ಲಿ ಯಾವುದೇ ರೀತಿಯಾಗಿ ಇರ್ತಕ್ಕಂಥ ನಿಮಗೆ ಗೊಂದಲಗಳು ಇರಬಾರ್ದು. ಇದನ್ನ ನೋಟ್ಸ್ ಮಾಡ್ಕೊಂಡು ನೀವೆಲ್ಲರೂ ಒಂದ್ಸಲ ಓದಿದ್ರಪ್ಪ ಆದ್ರೆ ನಿಮಗೆ ಸಂಪೂರ್ಣವಾಗಿ ತಿಳಿದು ಹೋಗತ್ತೆ ಯಾವುದ್ರಿ? ಚೀನಿಯರ ಒಂದು ರಾಜಕೀಯ ಇತಿಹಾಸದ ಹಿನ್ನೆಲೆ. ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿ ಹೋಗೋಣ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ.